ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಅಂತಂದರೆ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಟೀಚಿಂಗ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಈ ಒಂದು ಯೂನಿಟ್ನ ಮೇಲೆ 20 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQs ಸೆಟ್ ಕೂಡ ಅವೈಲೇಬಲ್ ಇದೆ. ಇದ್ರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಸೊ ಈ ಒಂದು ಕೋರ್ಸ್ ಬಂದುಬಿಟ್ಟು ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಲಭ್ಯವಿದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ PDF-ನಲ್ಲಿ, ಮತ್ತು 2000+ MCQ ಸೆಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬೇಕು. ಸೊ ಇಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಪೇಪರ್ 1 ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. So now let us move to the questions. Here the first question is, in which of the following is instructional procedure the main component? So in each of the following is instructional procedure the main component. Option A synaptics teaching model, option B basic teaching model, option C inductive model, option D social stimulation. ಸೊ ಇಲ್ಲಿ 4 ಬೋಧನಾ ಮಾದರಿಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ? ಆಪ್ಷನ್ ಎ ಸಿನೆಕ್ಟಿಕ್ಸ್ ಬೋಧನಾ ಮಾದರಿ, ಆಪ್ಷನ್ ಬಿ ಮೂಲ ಬೋಧನಾ ಮಾದರಿ, ಆಪ್ಷನ್ ಸಿ ಅನುಗಮನ ಮಾದರಿ, ಆಪ್ಷನ್ ಡಿ ಸಾಮಾಜಿಕ ಪ್ರಚೋದನೆ. Yes, here the right answer for this question is option B basic teaching model. ಮೂಲ ಬೋಧನಾ ಮಾದರಿ ಇಲ್ಲಿ ಸರಿ ಉತ್ತರವಾಗಿದೆ. So basic teaching model, it is a psychological teaching model and it was developed by Robert Glasser in 1962. So this model is going to explain the relationship between teaching and learning. So ಈ ಒಂದು ಬೋಧನಾ ಮಾದರಿ ಏನಿದೆ, ಮೂಲ ಬೋಧನಾ ಮಾದರಿ, ಇದು ಬೋಧನೆ ಮತ್ತು ಕಲಿಕೆಯ ನಡುವಿನ ಸಂಬಂಧವನ್ನು ತಿಳಿಸಿಕೊಡ್ತಾ ಇದೆ. ಸೊ ಇದನ್ನು ರಾಬರ್ಟ್ ಗ್ಲೇಸರ್ ಅವರು 1962ನಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಕ್ವೆಶನ್ ನಂಬರ್ 2, ಸಿಂಪೋಸಿಯಮ್ ಇಟ್ ಈಸ್ ಅ ಟೈಪ್ ಆಫ್. ಆಪ್ಷನ್ ಎ ಡಿಸ್ಕವರಿ ಮೆಥಡ್, ಆಪ್ಷನ್ ಬಿ ಡಿಸ್ಕಷನ್ ಮೆಥಡ್, ಆಪ್ಷನ್ ಸಿ ಲೆಕ್ಚರ್ ಮೆಥಡ್, ಆಪ್ಷನ್ ಡಿ ಡೆಮಾನ್ಸ್ಟ್ರೇಷನ್ ಮೆಥಡ್. ಸೊ ಸಿಂಪೋಸಿಯಮ್ ಒಂದು ಡ್ಯಾಶ್ ವಿಧಾನವಾಗಿದೆ: ಡಿಸ್ಕವರಿ ವಿಧಾನ, ಚರ್ಚೆಯ ವಿಧಾನ, ಉಪನ್ಯಾಸ ವಿಧಾನ, ಪ್ರದರ್ಶನ ವಿಧಾನ. So here the right answer for this question is option B discussion method. So symposium it is a type of discussion method. ಈ ಒಂದು symposium ಏನಿದೆ ಇದು ಒಂದು ಚರ್ಚಾ ವಿಧಾನವಾಗಿದೆ. So symposium it is a type of discussion method. This method stimulates students thinking process to analyze and integrate facts, and it is also helping in developing students abilities in the presentation of their ideas. Question number 3, which of the following statement is incorrect about micro teaching? Option A, it is a method of teaching. Option B, it consists of core teaching skills. Option C, each skill is practiced separately. Option D, questioning is one component of micro teaching. So micro teaching ನ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ ಒಂದು ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ, ಇದು ಬೋಧನೆಯ ಒಂದು ವಿಧಾನವಾಗಿದೆ. ಆಪ್ಷನ್ ಬಿ, ಇದು ಪ್ರಮುಖ ಬೋಧನಾ ಕೌಶಲ್ಯಗಳನ್ನು ಒಳಗೊಂಡಿದೆ. ಆಪ್ಷನ್ ಸಿ, ಪ್ರತಿಯೊಂದು ಕೌಶಲ್ಯವನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಲಾಗುತ್ತದೆ. ಆಪ್ಷನ್ ಡಿ, ಪ್ರಶ್ನಿಸುವುದು ಮೈಕ್ರೋ ಟೀಚಿಂಗ್ನ ಒಂದು ಅಂಶವಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್, ಬಿಕಾಸ್ ಮೈಕ್ರೋ ಟೀಚಿಂಗ್ ಇಟ್ ಈಸ್ ನಾಟ್ ಎ ಮೆಥಡ್ ಆಫ್ ಮೈಕ್ರೋ ಟೀಚಿಂಗ್, ಇಟ್ ಈಸ್ ಅ ಮೆಥಡ್ ಆಫ್ ಪ್ರಾಕ್ಟೀಸ್ ಟೀಚಿಂಗ್. ಸೊ ಇಲ್ಲಿ ಇದು ಒಂದು ಬೋಧನೆ ವಿಧಾನವಾಗಿಲ್ಲ, ಸೊ ಇದು ಒಂದು ಪ್ರಾಕ್ಟೀಸ್ ಟೀಚಿಂಗ್ ಆಗಿದೆ. ಸೊ ಆಪ್ಷನ್ ಎ ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So micro teaching it is a teacher training and faculty development technique where the teacher reviews a recording of a teaching session. Question number 4, which components might be included in a lesson plan? Option A, development or outline of a lesson. Option B, varied materials and media to supplement and clarify content. Option C, specific objectives of the lesson. ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಪಾಠ ಯೋಜನೆಯಲ್ಲಿ ಯಾವ ಘಟಕಗಳನ್ನು ಸೇರಿಸಿಕೊಳ್ಳಬಹುದು? ಆಪ್ಷನ್ ಎ, ಪಾಠದ ಅಭಿವೃದ್ಧಿ ಅಥವಾ ರೂಪರೇಖೆ. ಆಪ್ಷನ್ ಬಿ, ವಿಷಯವನ್ನು ಪೂರಕಗೊಳಿಸಲು ಮತ್ತು ಸ್ಪಷ್ಟಪಡಿಸಲು ವಿವಿಧ ವಸ್ತುಗಳು ಮತ್ತು ಮಾಧ್ಯಮ. ಆಪ್ಷನ್ ಸಿ, ಪಾಠದ ನಿರ್ದಿಷ್ಟ ಉದ್ದೇಶಗಳು. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ.
ಸೊ ಇದು ಈ ಲೆಸನ್ ಪ್ಲಾನ್ ಇಟ್ ಇನ್ಕ್ಲೂಡ್ಸ್ ಡೆವಲಪ್ಮೆಂಟ್ ಆಫ್ ಎ ಲೆಸನ್, varied materials and media, then specific objectives of the lesson. Question number 5. When presenting materials, teacher should consider which of the following? Option A structuring, option B balancing, option C motivating, option D all of the above. ಸೊ ವಿಷಯವನ್ನು ಅಥವಾ ವಸ್ತುಗಳನ್ನು ಪ್ರಸ್ತುತಪಡಿಸುವಾಗ ಶಿಕ್ಷಕರು ಈ ಕೆಳಗಿನ ಯಾವ ಒಂದು ಅಂಶವನ್ನು ಪರಿಗಣಿಸಬೇಕು? ಆಪ್ಷನ್ ಎ ರಚನೆ, ಆಪ್ಷನ್ ಬಿ ಸಮತೋಲನ, ಆಪ್ಷನ್ ಸಿ ಪ್ರೇರೇಪಿಸುವುದು, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ವೈಲ್ ಪ್ರೆಸೆಂಟಿಂಗ್ ದ ಮಟೀರಿಯಲ್ ಟೀಚರ್ ಶುಡ್ ಕನ್ಸಿಡರ್ ಸ್ಟ್ರಕ್ಚರಿಂಗ್, ಬ್ಯಾಲೆನ್ಸಿಂಗ್ ಆ್ಯಂಡ್ ಆಲ್ಸೋ ಮೋಟಿವೇಟಿಂಗ್. ಸೊ ಯಾವಾಗಲೂ ಯಾವುದೇ ಒಂದು ವಿಷಯನ ಪ್ರಸ್ತುತಪಡಿಸಬೇಕಾದ್ರೆ ಶಿಕ್ಷಕರು ವಿಷಯದ ರಚನೆ, ಸಮತೋಲನ, ಪ್ರೇರೇಪಣೆ ಎಲ್ಲವನ್ನು ಕೂಡ ಇಲ್ಲಿ ಗಮನಿಸಬೇಕು. Question number 6. A teacher performs practically and explains in option A lecture method, option B discovery method, option C demonstration method, option D problem solving method. ಸೊ ಶಿಕ್ಷಕರು ಪ್ರಾಯೋಗಿಕವಾಗಿ ಯಾವ ಒಂದು ವಿಧಾನದಲ್ಲಿ ವಿವರಿಸ್ತಾ ಇದ್ದಾರೆ? ಆಪ್ಷನ್ ಎ ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಡಿಸ್ಕವರಿ ವಿಧಾನ, ಆಪ್ಷನ್ ಸಿ ಪ್ರದರ್ಶನ ವಿಧಾನ, ಆಪ್ಷನ್ ಡಿ ಸಮಸ್ಯೆ ಪರಿಹಾರ ವಿಧಾನ. The right answer is option C in demonstration method. Teacher is going to practically explain. ಸೊ ಈ ಒಂದು ಪ್ರದರ್ಶನ ವಿಧಾನದಲ್ಲಿ ಶಿಕ್ಷಕರು ಪ್ರಾಯೋಗಿಕವಾಗಿ ವಿವರಿಸ್ತಾ ಇದ್ದಾರೆ. ಸೊ a method of demonstration, it is a teaching method used to communicate an idea with the aid of visuals such as flip chart, posters, powerpoints, etc. Question number 7. Practice is made in option A inductive method, option B deductive method, ಆಪ್ಷನ್ ಸಿ ಡ್ರಿಲ್ ಮೆಥಡ್, ಆಪ್ಷನ್ ಡಿ ಡಿಸ್ಕಷನ್ ಮೆಥಡ್. ಸೊ ಯಾವ ಒಂದು ವಿಧಾನದಲ್ಲಿ ಅಭ್ಯಾಸವನ್ನು ಅಂದರೆ ಪ್ರಾಕ್ಟೀಸನ್ನು ಮಾಡಲಾಗ್ತಾ ಇದೆ? ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್, ಆಪ್ಷನ್ ಬಿ ಡಿಡಕ್ಟಿವ್ ಮೆಥಡ್, ಆಪ್ಷನ್ ಸಿ ಡ್ರಿಲ್ ಮೆಥಡ್, ಆಪ್ಷನ್ ಡಿ ಡಿಸ್ಕಷನ್ ಮೆಥಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡ್ರಿಲ್ ಮೆಥಡ್. ಡ್ರಿಲ್ ವಿಧಾನ ಸರಿಯಾಗಿದೆ. ಸೊ ದ ಟರ್ಮ್ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್ ಇಸ್ ಡಿಪೆಂಡ್ ಆಸ್ ಅ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ಕ್ಯಾರೆಕ್ಟರೈಸ್ಡ್ ಬೈ ಸಿಸ್ಟಮ್ಯಾಟಿಕ್ ರಿಪಿಟೇಷನ್ ಆಫ್ ಕಾನ್ಸೆಪ್ಟ್ಸ್, ಎಕ್ಸಾಂಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್. Question number 8. The computer based teaching model has been developed by. ಸೊ ಕಂಪ್ಯೂಟರ್ ಆಧಾರಿತ ಬೋಧನಾ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಗಿಲ್ಬರ್ಟ್, ಆಪ್ಷನ್ ಬಿ ಸ್ಟೋಲರೋ ಆ್ಯಂಡ್ ಡೇವಿಸ್, ಆಪ್ಷನ್ ಬಿ ರಾಬರ್ಟ್ ಗಾಗ್ನೆ, ಆಪ್ಷನ್ ಡಿ ಮೆಕ್ನರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಟೋಲರೋ ಆ್ಯಂಡ್ ಡೇವಿಸ್. ಸೊ ಲಾರೆನ್ಸ್ ಸ್ಟೋಲರೋ ಆ್ಯಂಡ್ ಡೇನಿಯಲ್ ಡೇವಿಸ್, they developed complex model of teaching in which computer can present the instruction in place of a teacher, which is known as the computer assisted instruction. It was developed in the year of 1965. Question number 9. Which of the following combines scopes of large group, small group and individualized teaching methods? Option A group discussion, option B differentiated instruction, option C brainstorming, option D none of the above. ಕೆಳಗಿನವುಗಳಲ್ಲಿ ಯಾವುದು ದೊಡ್ಡ ಗುಂಪು, ಸಣ್ಣ ಗುಂಪು ಮತ್ತು ವೈಯಕ್ತಿಕ ಬೋಧನಾ ವಿಧಾನಗಳ ವ್ಯಾಪ್ತಿಯನ್ನು ಸಂಯೋಜಿಸುತ್ತದೆ? ಆಪ್ಷನ್ ಎ ಗುಂಪು ಚರ್ಚೆ, ಆಪ್ಷನ್ ಬಿ ವಿಭಿನ್ನ ಸೂಚನೆ, ಆಪ್ಷನ್ ಸಿ ಬುದ್ಧಿಮತ್ತೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್. ವಿಭಿನ್ನ ಸೂಚನೆ ಇಲ್ಲಿ ಸರಿಯಾದ ಉತ್ತರ. Question number 10. Which combination of teaching methods listed below would encourage the learner-centered paradigm? Option A individualized instruction and lecture method, option B simulation and demonstration, option C lecture method and experimentation, option D project and direct experience. ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವವರ ಕೇಂದ್ರಿತ ಮಾದರಿಯನ್ನು ಪ್ರೋತ್ಸಾಹಿಸುತ್ತದೆ? ಆಪ್ಷನ್ ಎ ವೈಯಕ್ತಿಕಗೊಳಿಸಿದ ಸೂಚನೆ ಮತ್ತು ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಸಿಮ್ಯುಲೇಷನ್ ಮತ್ತು ಪ್ರದರ್ಶನ, ಆಪ್ಷನ್ ಸಿ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ, ಆಪ್ಷನ್ ಡಿ ಯೋಜನೆಗಳು ಮತ್ತು ನೇರ ಅನುಭವಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರಾಜೆಕ್ಟ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್. ಯೋಜನೆಗಳು ಮತ್ತು ನೇರ ಅನುಭವಗಳು ಸರಿಯಾದ ಉತ್ತರ. Question number 11. What is the limitation of the project method of teaching? Option A, it is a learner centered. Option B, learners get practical experience. Option C, the learners are usually not properly supervised. Option D, none of the above. ಸೊ ಬೋಧನೆಯ ಯೋಜನೆಯ ವಿಧಾನದ ಮಿತಿ ಏನು?
ಸೊ ಪ್ರಾಜೆಕ್ಟ್ ಮೆಥಡನ್ನು ಬಳಸಬೇಕಾದ್ರೆ ಅದರ ಮಿತಿ ಏನು? ಆಪ್ಷನ್ ಎ ಇದು ಕಲಿಕಾ ಕೇಂದ್ರಿತವಾಗಿದೆ, ಆಪ್ಷನ್ ಬಿ ಕಲಿಯೋರು ಪ್ರಾಯೋಗಿಕ ಅನುಭವವನ್ನು ಪಡಿತಾರೆ, ಆಪ್ಷನ್ ಸಿ ಕಲಿಯೋರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗುವುದಿಲ್ಲ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. The learners are usually not properly supervised in project method. ಸೊ ಈ ಒಂದು ಪ್ರಾಜೆಕ್ಟ್ ಮೆಥಡ್ನಲ್ಲಿ ಕಲಿಯುವವರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗುವುದಿಲ್ಲ. ಇದು ಇದರ ಒಂದು ಲಿಮಿಟೇಷನ್ ಆಗಿದೆ. ಕ್ವೆಶನ್ ನಂಬರ್ 12. The heuristic approach is based on rote memorization, homework, spirit of enquiry, none of the above. ಹ್ಯೂರಿಸ್ಟಿಕ್ ವಿಧಾನವು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಕಂಠಪಾಠ, ಆಪ್ಷನ್ ಬಿ ಮನೆ ಕೆಲಸ, ಆಪ್ಷನ್ ಸಿ ವಿಚಾರಣೆಯ ಸ್ಪಿರಿಟ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಪಿರಿಟ್ ಆಫ್ ಎನ್ಕ್ವೈರಿ, ವಿಚಾರಣೆಯ ಸ್ಪಿರಿಟ್. So Henry Edward Armstrong, who introduced this method of teaching. Heuristic method, it is a method of teaching which involves our placing of children as far as possible in the attitude of discover. So here students has to find out the answers for the own problems. Question number 13. A teacher uses the learning instructional facilities to make learning. Option is simple, option B more knowledgeable, ಆಪ್ಷನ್ ಸಿ ಕ್ವಿಕ್ಕರ್, ಆಪ್ಷನ್ ಡಿ ಇಂಟರೆಸ್ಟಿಂಗ್. ಒಬ್ಬ ಶಿಕ್ಷಕ ಕಲಿಕೆಯನ್ನು ಮಾಡಲು ಕಲಿಕೆಯ ಸೌಲಭ್ಯಗಳನ್ನು ಬಳಸ್ತಾ ಇದ್ದಾನೆ, ಏಕೆಂದರೆ ಕಲಿಕೆಯನ್ನು ಸರಳವಾಗಿಸಲು, ಆಪ್ಷನ್ ಬಿ ಕಲಿಕೆಯನ್ನು ಹೆಚ್ಚು ಜ್ಞಾನವುಳ್ಳವರಾಗಿಸಲು, ಆಪ್ಷನ್ ಸಿ ತ್ವರಿತ, ಆಪ್ಷನ್ ಡಿ ಆಸಕ್ತಿ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟೀಚರ್ ಈಸ್ ಯೂಸಿಂಗ್ ಲರ್ನಿಂಗ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಟು ಮೇಕ್ ಲರ್ನಿಂಗ್ ಸಿಂಪಲ್. ಸೊ ಇಲ್ಲಿ ಕಲಿಕೆಯನ್ನು ಸರಳವಾಗಿಸಲು ಶಿಕ್ಷಕರು ಕಲಿಕಾ ಸೂಚನಾ ಸೌಲಭ್ಯಗಳನ್ನು ಬಳಸ್ತಾ ಇದ್ದಾರೆ. ಕ್ವೆಶನ್ ನಂಬರ್ 14. ವೈ ಡೂ ಟೀಚರ್ಸ್ ಯೂಸ್ ಟೀಚಿಂಗ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್? ಆಪ್ಷನ್ ಎ ಟು ಮೇಕ್ ಟೀಚಿಂಗ್ ಫನ್ ಫಿಲ್ಡ್, ಆಪ್ಷನ್ ಬಿ ಟು ಟೀಚ್ ವಿದಿನ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್, ಆಪ್ಷನ್ ಸಿ ಫಾರ್ ಸ್ಟೂಡೆಂಟ್ಸ್ ಅಟೆನ್ಷನ್, ಆಪ್ಷನ್ ಡಿ ಟು ಮೇಕ್ ಸ್ಟೂಡೆಂಟ್ಸ್ ಅಟೆಂಟಿವ್. ಶಿಕ್ಷಕರು ಬೋಧನಾ ಸೂಚನಾ ಸೌಲಭ್ಯಗಳನ್ನು ಏಕೆ ಬಳಸ್ತಾರೆ? ಆಪ್ಷನ್ ಎ ಬೋಧನೆಯನ್ನು ವಿನೋದದಿಂದ ತುಂಬುವಂತೆ ಮಾಡುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಗಮನಕ್ಕೆ, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಗಮನ ಸೆಳೆಯುವಂತೆ ಮಾಡಲು. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟು ಟೀಚ್ ವಿದಿನ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್. ಟೀಚರ್ ಯೂಸಸ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಸೊ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು ಶಿಕ್ಷಕರು ಏನು ಮಾಡ್ತಾರೆ? ಬೋಧನಾ ಸೂಚನಾ ಸೌಲಭ್ಯಗಳನ್ನು ಬಳಸ್ತಾರೆ. Question number 15. Which among the following gives more freedom to the learner to interact? Option A use of film, option B small group discussion, option C lectures by experts, option D viewing countrywide classroom program on TV. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಯುವವರಿಗೆ ಸಂವಹನ ನಡೆಸಲು ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತದೆ? ಆಪ್ಷನ್ ಎ ಚಲನಚಿತ್ರದ ಬಳಕೆ, ಆಪ್ಷನ್ ಬಿ ಸಣ್ಣ ಗುಂಪು ಚರ್ಚೆ, ಆಪ್ಷನ್ ಸಿ ತಜ್ಞರಿಂದ ಉಪನ್ಯಾಸಗಳು, ಆಪ್ಷನ್ ಡಿ ಟಿವಿಯಲ್ಲಿ ದೇಶಾದ್ಯಂತ ತರಗತಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ, ಸ್ಮಾಲ್ ಗ್ರೂಪ್ ಡಿಸ್ಕಷನ್ಸ್, ಸಣ್ಣ ಗುಂಪು ಚರ್ಚೆಗಳು. ಕ್ವೆಶನ್ ನಂಬರ್ 16. ವಿಚ್ ಇಸ್ ನಾಟ್ ದ ಮೋಡ್ ಆಫ್ CAI? ಸೊ ಯಾವುದು CAIನ ಮೋಡ್ ಅಲ್ಲ? ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಆಪ್ಷನ್ ಎ ಟ್ಯುಟೋರಿಯಲ್ ಮೋಡ್, ಆಪ್ಷನ್ ಬಿ ಡ್ರಿಲ್ ಮೋಡ್, ಆಪ್ಷನ್ ಸಿ ಸಿಮ್ಯುಲೇಷನ್ ಮೋಡ್, option D question mode. Yes, here the right answer for this question is option D, question mode. It is not a mode of CAI. So computer assisted instruction, a program of instructional material presented by means of computers. Question number 17. When presenting materials, teacher should consider which of the following? ಸೊ ವಿಷಯವನ್ನು ಪ್ರಸ್ತುತಪಡಿಸುವಾಗ ಶಿಕ್ಷಕರು ಈ ಕೆಳಗಿನ ಯಾವುದನ್ನು ಪರಿಗಣಿಸಬೇಕು? ಸ್ಟ್ರಕ್ಚರಿಂಗ್, ಬ್ಯಾಲೆನ್ಸಿಂಗ್, ಮೋಟಿವೇಟಿಂಗ್, ಆಲ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 18. ಎಜುಕೇಷನಲ್ ಟೆಕ್ನಾಲಜಿ ಈಸ್ ಯೂಸ್ಫುಲ್ ಬಿಕಾಸ್. ಆಪ್ಷನ್ ಎ ಇಟ್ ಈಸ್ ದ ನೀಡ್ ಆಫ್ ದ ಅವರ್, ಆಪ್ಷನ್ ಬಿ ಇಟ್ ಈಸ್ ಅಡಾಪ್ಟೆಡ್ ಬೈ ಫೇಮಸ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಸಿ ಇಟ್ ಮೇಕ್ಸ್ ಟೀಚಿಂಗ್ ಇಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್, ಆಪ್ಷನ್ ಡಿ ಇಟ್ ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ಶೈಕ್ಷಣಿಕ ತಂತ್ರಜ್ಞಾನವು ಉಪಯುಕ್ತವಾಗಿದೆ ಏಕೆಂದರೆ, ಆಪ್ಷನ್ ಎ ಇದು ಸಮಯದ ಅಗತ್ಯವಾಗಿದೆ, ಆಪ್ಷನ್ ಬಿ ಇದನ್ನು ಪ್ರಸಿದ್ಧ ಸಂಸ್ಥೆಗಳು ಅಳವಡಿಸಿಕೊಂಡಿವೆ, ಆಪ್ಷನ್ ಸಿ ಇದು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ,
ಆಪ್ಷನ್ ಸಿ, ಇದು ವಿದ್ಯಾರ್ಥಿಗಳನ್ನು ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳ ಕಡೆಗೆ ಆಕರ್ಷಿಸುತ್ತದೆ. Yes, the right answer for this question is option C. It makes teaching effective and efficient. ಸೊ ಶೈಕ್ಷಣಿಕ ತಂತ್ರಜ್ಞಾನ ಏನು ಮಾಡ್ತಾ ಇದೆ, ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ತಾ ಇದೆ. ಕ್ವೆಶನ್ ನಂಬರ್ 19. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಈ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1961, ಆಪ್ಷನ್ ಬಿ 1962, ಆಪ್ಷನ್ ಸಿ 1963, ಆಪ್ಷನ್ ಡಿ 1964. The right answer is option A, 1961. Yes, today's last question. CAI stands for, CAI ಅಂದರೆ ಕಂಪ್ಯೂಟರ್ ಅನಲೈಸ್ಡ್ ಇನ್ಸ್ಟ್ರಕ್ಷನ್, ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, ಕಂಪ್ಯೂಟರ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್, none of the above. Yes, this question is for you. You have to comment the right answer in the comment section. Yes friends, if you are preparing for Karnataka SET 2023 year for paper 1 teaching and research aptitude preparation, Global Online Kannada is providing theory lectures, MCQs lectures, practice MCQ set, 50 mock tests, notes and PYQs with answers and explanation in English and in Kannada. The fees is just 2000 rupees. For paper 2 we are providing complete notes in PDF, 2000 plus MCQ set only at rupees 1000. So you can download Global Online app from the Play Store and register yourself by using your mobile number or email ID. Then in search section you can search the course, then you will get our course. Yes, I wish all the best to all. Thank you.